ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಜಾರಿಯಾಗಿ ಹಲವು ವರ್ಷಗಳಾದರೂ ಕೂಡ ಗೋಗಳ ರಕ್ಷಣೆ ಆಗ್ತಿಲ್ಲ ಎಂಬ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ಗೋಶಾಲೆ ಕೂಡ ನಿರ್ಮಾಣವಾಗಿದೆ. ಇವತ್ತು ಕಾರವಾರ ತಾಲೂಕಿನ ಕಣಸಗಿರಿಯಲ್ಲೂ ಕೂಡ ಗೋಶಾಲೆ ಉದ್ಘಾಟನೆಗೊಂಡಿದೆ. ಸಚಿವರಾದಂಥ ಮಂಕಾಳವರು ಉದ್ಘಾಟನೆ ಮಾಡಿದ್ದಾರೆ. ಸ್ವತಃ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಗೋಶಾಲೆ ಕಾರವಾರದಲ್ಲಿ ಉದ್ಘಾಟನೆ ಮಾಡಿದ್ರಿ, ಮತ್ತು ಮುಂದಿನ ದಿನಗಳಲ್ಲಿ ಅವುಗಳ ರಕ್ಷಣೆ ಮತ್ತು ನಿರ್ವಹಣೆ ಸಂಬಂಧ ಏನೆಲ್ಲ ಕೆಲಸಗಳಾಗುತ್ತೆ? ನಿರ್ವಹಣೆಗೆ ಏನು ಬೇಕು, ರಕ್ಷಣೆಗೆ ಏನು ಬೇಕು, ನಮ್ಮ ಸರ್ಕಾರ ಎಲ್ಲ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಶುರು ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಇಲ್ಲಿ ಮಾಡಿದ್ದೇವೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಇಲ್ಲಿ ಯಾರಾದರೂ ಗೋ ಮೇಲೆ ಪ್ರೀತಿ ಇದ್ದು ಸಂಘ ಸಂಸ್ಥೆಗಳು ಬಂದು ನಾವು ಒಮ್ಮೆ ಇದನ್ನು ರಕ್ಷಣೆ ಮಾಡ್ತೇವೆ, ಅದ್ರ ಜೊತೆ ನಾವು ಕೈ ಜೋಡಿಸ್ತೇವೆ ಅಂದರೆ ನಾವು ಕೊಡಲಿಕ್ಕೂ ರೆಡಿ ಇದ್ದೇವೆ. ಇಲ್ಲ ಅಂದರೆ ಸರ್ಕಾರದಿಂದನೇ ಅದಕ್ಕೆ ಸಂಪೂರ್ಣವಾದಂಥ ವೆಚ್ಚವನ್ನು ಭರಿಸಿ ಗೋಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿದ್ದಾಗೆ, ಆಹಾರದ ಕೊರತೆ ಆಗಲಿ ಅಥವಾ ಅದರ ರಕ್ಷಣೆಗಾಗಲಿ ತೊಂದರೆ ಆಗದೇ ಇದ್ದಾಗೆ ಜವಾಬ್ದಾರಿಯಿಂದ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಅಕ್ರಮ ಗೋ ಸಾಗಾಟ ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಗೋಗಳನ್ನು ರಕ್ಷಣೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡಿದಂಥ ಗೋಗಳನ್ನು ನಿರ್ವಹಣೆ ಮತ್ತು ಅವುಗಳನ್ನು ಸಾಕಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತಿದೆ. ಅಂಥ ಗೋಗಳ ಸಂಖ್ಯೆ ಏನಾದರೂ ಜಾಸ್ತಿ ಆದರೆ ಅಥವಾ ಅಂಥ ಗೋಗಳನ್ನು ಹಿಡಿದಂಥ ಗೋಗಳನ್ನು ಇಲ್ಲಿ ಇಡುವಂಥ ಸಂದರ್ಭ ಬಂದರೆ ಅವುಗಳ ನಿರ್ವಹಣೆಗೆ ಮತ್ತು ಇಲ್ಲೇಂದ್ರೂ ಸಿಬ್ಬಂದಿಗಳಿರ್ತಾರೆ ಅಥವಾ ಹೇಗೆ ಸರ್, ಅದು ನಿರ್ವಹಣೆ ಹೇಗೆ ಮಾಡ್ತಾರೆ? ಇಲಾಖೆಯಿಂದ, ಪಶುಸಂಗೋಪನೆ ಇಲಾಖೆಯಿಂದ ನಿರ್ವಹಣೆ ಮಾಡೋದು. ಇಲಾಖೆ ಮುಖ್ಯಸ್ಥರು ಇರ್ತಾರೆ, ಇಲ್ಲಾಂದರೆ ಇಲ್ಲಿ ಈ ತಾಲೂಕಿಗೆ ಸಂಬಂಧಪಟ್ಟಂಥ ಇಲಾಖೆಯ ಡಾಕ್ಟರ್ ಇರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟು ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ನಾವು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಗೋ ರಕ್ಷಣೆ ಮಾಡ್ತೇವೆ. ಗೋ ಅನಾಥ ಆಗಲಿಕ್ಕೆ ಬಿಡೋದಿಲ್ಲ. ಗೋಗೆ ನಮಗೆ ದಿಕ್ಕಿಲ್ಲ ಅಂತ ಆಗಬಾರ್ದು. ಆ ರೀತಿಯಲ್ಲಿ ನಾವು ಅದಕ್ಕೆ ಎಷ್ಟೇ ವೆಚ್ಚ ಆಗಲಿ ಮಾಡ್ತೇವೆ. ನೀವು ಹೇಳಿದರೆ ಎಲ್ಲಾದರೂ ಏನು ಬೇರೆ ಕಡೆಯಿಂದ ಬಂದಂಥದ್ದಿದ್ದರೂ ನಾವಿಲ್ಲಿ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅದಕ್ಕೆ ಆಹಾರ ಕೊಟ್ಟು ಅದರ ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ಉದ್ದೇಶ ಗೋ ರಕ್ಷಣೆ ಮಾಡೋದು. ಇವಿಷ್ಟು ಸಚಿವರಾದಂಥ ಮಂಕಾಳವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಜಾರಿಯಾಗಿ ಹಲವು ವರ್ಷಗಳಾದರೂ ಕೂಡ ಗೋಗಳ ರಕ್ಷಣೆ ಆಗ್ತಿಲ್ಲ ಎಂಬ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ಗೋಶಾಲೆ ಕೂಡ ನಿರ್ಮಾಣವಾಗಿದೆ. ಇವತ್ತು ಕಾರವಾರ ತಾಲೂಕಿನ ಕಣಸಗಿರಿಯಲ್ಲೂ ಕೂಡ ಗೋಶಾಲೆ ಉದ್ಘಾಟನೆಗೊಂಡಿದೆ. ಸಚಿವರಾದಂಥ ಮಂಕಾಳವರು ಉದ್ಘಾಟನೆ ಮಾಡಿದ್ದಾರೆ. ಸ್ವತಃ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಗೋಶಾಲೆ ಕಾರವಾರದಲ್ಲಿ ಉದ್ಘಾಟನೆ ಮಾಡಿದ್ರಿ, ಮತ್ತು ಮುಂದಿನ ದಿನಗಳಲ್ಲಿ ಅವುಗಳ ರಕ್ಷಣೆ ಮತ್ತು ನಿರ್ವಹಣೆ ಸಂಬಂಧ ಏನೆಲ್ಲ ಕೆಲಸಗಳಾಗುತ್ತೆ? ನಿರ್ವಹಣೆಗೆ ಏನು ಬೇಕು, ರಕ್ಷಣೆಗೆ ಏನು ಬೇಕು, ನಮ್ಮ ಸರ್ಕಾರ ಎಲ್ಲ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಶುರು ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಇಲ್ಲಿ ಮಾಡಿದ್ದೇವೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಇಲ್ಲಿ ಯಾರಾದರೂ ಗೋ ಮೇಲೆ ಪ್ರೀತಿ ಇದ್ದು ಸಂಘ ಸಂಸ್ಥೆಗಳು ಬಂದು ನಾವು ಒಮ್ಮೆ ಇದನ್ನು ರಕ್ಷಣೆ ಮಾಡ್ತೇವೆ, ಅದ್ರ ಜೊತೆ ನಾವು ಕೈ ಜೋಡಿಸ್ತೇವೆ ಅಂದರೆ ನಾವು ಕೊಡಲಿಕ್ಕೂ ರೆಡಿ ಇದ್ದೇವೆ. ಇಲ್ಲ ಅಂದರೆ ಸರ್ಕಾರದಿಂದನೇ ಅದಕ್ಕೆ ಸಂಪೂರ್ಣವಾದಂಥ ವೆಚ್ಚವನ್ನು ಭರಿಸಿ ಗೋಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿದ್ದಾಗೆ, ಆಹಾರದ ಕೊರತೆ ಆಗಲಿ ಅಥವಾ ಅದರ ರಕ್ಷಣೆಗಾಗಲಿ ತೊಂದರೆ ಆಗದೇ ಇದ್ದಾಗೆ ಜವಾಬ್ದಾರಿಯಿಂದ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಅಕ್ರಮ ಗೋ ಸಾಗಾಟ ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಗೋಗಳನ್ನು ರಕ್ಷಣೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡಿದಂಥ ಗೋಗಳನ್ನು ನಿರ್ವಹಣೆ ಮತ್ತು ಅವುಗಳನ್ನು ಸಾಕಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತಿದೆ. ಅಂಥ ಗೋಗಳ ಸಂಖ್ಯೆ ಏನಾದರೂ ಜಾಸ್ತಿ ಆದರೆ ಅಥವಾ ಅಂಥ ಗೋಗಳನ್ನು ಹಿಡಿದಂಥ ಗೋಗಳನ್ನು ಇಲ್ಲಿ ಇಡುವಂಥ ಸಂದರ್ಭ ಬಂದರೆ ಅವುಗಳ ನಿರ್ವಹಣೆಗೆ ಮತ್ತು ಇಲ್ಲೇಂದ್ರೂ ಸಿಬ್ಬಂದಿಗಳಿರ್ತಾರೆ ಅಥವಾ ಹೇಗೆ ಸರ್, ಅದು ನಿರ್ವಹಣೆ ಹೇಗೆ ಮಾಡ್ತಾರೆ? ಇಲಾಖೆಯಿಂದ, ಪಶುಸಂಗೋಪನೆ ಇಲಾಖೆಯಿಂದ ನಿರ್ವಹಣೆ ಮಾಡೋದು. ಇಲಾಖೆ ಮುಖ್ಯಸ್ಥರು ಇರ್ತಾರೆ, ಇಲ್ಲಾಂದರೆ ಇಲ್ಲಿ ಈ ತಾಲೂಕಿಗೆ ಸಂಬಂಧಪಟ್ಟಂಥ ಇಲಾಖೆಯ ಡಾಕ್ಟರ್ ಇರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟು ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ನಾವು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಗೋ ರಕ್ಷಣೆ ಮಾಡ್ತೇವೆ. ಗೋ ಅನಾಥ ಆಗಲಿಕ್ಕೆ ಬಿಡೋದಿಲ್ಲ. ಗೋಗೆ ನಮಗೆ ದಿಕ್ಕಿಲ್ಲ ಅಂತ ಆಗಬಾರ್ದು. ಆ ರೀತಿಯಲ್ಲಿ ನಾವು ಅದಕ್ಕೆ ಎಷ್ಟೇ ವೆಚ್ಚ ಆಗಲಿ ಮಾಡ್ತೇವೆ. ನೀವು ಹೇಳಿದರೆ ಎಲ್ಲಾದರೂ ಏನು ಬೇರೆ ಕಡೆಯಿಂದ ಬಂದಂಥದ್ದಿದ್ದರೂ ನಾವಿಲ್ಲಿ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅದಕ್ಕೆ ಆಹಾರ ಕೊಟ್ಟು ಅದರ ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ಉದ್ದೇಶ ಗೋ ರಕ್ಷಣೆ ಮಾಡೋದು.
ಇವಿಷ್ಟು ಸಚಿವರಾದಂಥ ಮಂಗಳವಿದರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಜಾರಿಯಾಗಿ ಹಲವು ವರ್ಷಗಳಾದರೂ ಕೂಡ ಗೋಗಳ ರಕ್ಷಣೆ ಆಗ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ಗೋಶಾಲೆ ಕೂಡ ನಿರ್ಮಾಣವಾಗಿದೆ. ಇವತ್ತು ಕಾರವಾರ ತಾಲೂಕಿನ ಕಣಸಗಿರಿಯಲ್ಲೂ ಕೂಡ ಗೋಶಾಲೆ ಉದ್ಘಾಟನೆಗೊಂಡಿದೆ. ಸಚಿವರಾದಂಥ ಮಂಗಳವಿದರು ಉದ್ಘಾಟನೆ ಮಾಡಿದ್ದಾರೆ. ಸ್ವತಃ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಗೋಶಾಲೆ ಕಾರವಾರದಲ್ಲಿ ಉದ್ಘಾಟನೆ ಮಾಡಿದ್ರಿ, ಮತ್ತು ಮುಂದಿನ ದಿನಗಳಲ್ಲಿ ಅವುಗಳ ರಕ್ಷಣೆ ಮತ್ತು ನಿರ್ವಹಣೆ ಸಂಬಂಧ ಏನೆಲ್ಲ ಕೆಲಸಗಳಾಗುತ್ತೆ? ನಿರ್ವಹಣೆಗೆ ಏನು ಬೇಕು, ರಕ್ಷಣೆಗೆ ಏನು ಬೇಕು, ನಮ್ಮ ಸರ್ಕಾರ ಎಲ್ಲ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಶುರು ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಇಲ್ಲಿ ಮಾಡಿದ್ದೇವೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಇಲ್ಲಿ ಯಾರಾದರೂ ಗೋ ಮೇಲೆ ಪ್ರೀತಿ ಇದ್ದು ಸಂಘ ಸಂಸ್ಥೆಗಳು ಬಂದು ನಾವು ಒಮ್ಮೆ ಇದನ್ನು ರಕ್ಷಣೆ ಮಾಡ್ತೇವೆ, ಅದ್ರ ಜೊತೆ ನಾವು ಕೈ ಜೋಡಿಸ್ತೇವೆ ಅಂದರೆ ನಾವು ಕೊಡಲಿಕ್ಕೂ ರೆಡಿ ಇದ್ದೇವೆ. ಇಲ್ಲ ಅಂದರೆ ಸರ್ಕಾರದಿಂದನೇ ಅದಕ್ಕೆ ಸಂಪೂರ್ಣವಾದಂಥ ವೆಚ್ಚವನ್ನು ಭರಿಸಿ ಗೋಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿದ್ದಾಗೆ, ಆಹಾರದ ಕೊರತೆ ಆಗಲಿ ಅಥವಾ ಅದರ ರಕ್ಷಣೆಗಾಗಲಿ ತೊಂದರೆ ಆಗದೇ ಇದ್ದಾಗೆ ಜವಾಬ್ದಾರಿಯಿಂದ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಅಕ್ರಮ ಗೋ ಸಾಗಾಟ ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ಆಗಾಗ ಪೊಲೀಸರು ಕೂಡ ಗೋಗಳನ್ನು ರಕ್ಷಣೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡಿದಂಥ ಗೋಗಳನ್ನು ನಿರ್ವಹಣೆ ಮತ್ತು ಅವುಗಳನ್ನು ಸಾಕಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತಿದೆ. ಅಂಥ ಗೋಗಳ ಸಂಖ್ಯೆ ಏನಾದರೂ ಜಾಸ್ತಿ ಆದರೆ ಅಥವಾ ಅಂಥ ಗೋಗಳನ್ನು ಹಿಡಿದಂಥ ಗೋಗಳನ್ನು ಇಲ್ಲಿ ಇಡುವಂಥ ಸಂದರ್ಭ ಬಂದರೆ ಅವುಗಳ ನಿರ್ವಹಣೆಗೆ ಮತ್ತು ಇಲ್ಲೇಂದ್ರೂ ಸಿಬ್ಬಂದಿಗಳಿರ್ತಾರೆ ಅಥವಾ ಹೇಗೆ ಸರ್ ಅದು ನಿರ್ವಹಣೆ ಹೇಗೆ ಮಾಡ್ತಾರೆ? ಇಲಾಖೆಯಿಂದ, ಪಶುಸಂಗೋಪನೆ ಇಲಾಖೆಯಿಂದ ನಿರ್ವಹಣೆ ಮಾಡೋದು. ಇಲಾಖೆ ಮುಖ್ಯಸ್ಥರು ಇರ್ತಾರೆ, ಇಲ್ಲಾಂದರೆ ಇಲ್ಲಿ ಈ ತಾಲೂಕಿಗೆ ಸಂಬಂಧಪಟ್ಟಂಥ ಇಲಾಖೆಯ ಡಾಕ್ಟರ್ ಇರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟು ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ನಾವು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಗೋ ರಕ್ಷಣೆ ಮಾಡ್ತೇವೆ. ಗೋ ಅನಾಥ ಆಗಲಿಕ್ಕೆ ಬಿಡೋದಿಲ್ಲ. ಗೋಗೆ ನಮಗೆ ದಿಕ್ಕಿಲ್ಲ ಅಂತ ಆಗಬಾರ್ದು. ಆ ರೀತಿಯಲ್ಲಿ ನಾವು ಅದಕ್ಕೆ ಎಷ್ಟೇ ವೆಚ್ಚ ಆಗಲಿ ಮಾಡ್ತೇವೆ. ನೀವು ಹೇಳಿದರೆ ಎಲ್ಲಾದರೂ ಏನು ಬೇರೆ ಕಡೆಯಿಂದ ಬಂದಂಥದ್ದಿದ್ದರೂ ನಾವಿಲ್ಲಿ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅದಕ್ಕೆ ಆಹಾರ ಕೊಟ್ಟು ಅದರ ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ಉದ್ದೇಶ ಗೋ ರಕ್ಷಣೆ ಮಾಡೋದು. ಇವಿಷ್ಟು ಸಚಿವರಾದಂಥ ಮಂಗಳವಿದರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಜಾರಿಯಾಗಿ ಹಲವು ವರ್ಷಗಳಾದರೂ ಕೂಡ ಗೋಗಳ ರಕ್ಷಣೆ ಆಗ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ಗೋಶಾಲೆ ಕೂಡ ನಿರ್ಮಾಣವಾಗಿದೆ. ಇವತ್ತು ಕಾರವಾರ ತಾಲೂಕಿನ ಕಣಸಗಿರಿಯಲ್ಲೂ ಕೂಡ ಗೋಶಾಲೆ ಉದ್ಘಾಟನೆಗೊಂಡಿದೆ. ಸಚಿವರಾದಂಥ ಮಂಗಳವಿದರು ಉದ್ಘಾಟನೆ ಮಾಡಿದ್ದಾರೆ. ಸ್ವತಃ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಗೋಶಾಲೆ ಕಾರವಾರದಲ್ಲಿ ಉದ್ಘಾಟನೆ ಮಾಡಿದ್ರಿ, ಮತ್ತು ಮುಂದಿನ ದಿನಗಳಲ್ಲಿ ಅವುಗಳ ರಕ್ಷಣೆ ಮತ್ತು ನಿರ್ವಹಣೆ ಸಂಬಂಧ ಏನೆಲ್ಲ ಕೆಲಸಗಳಾಗುತ್ತೆ? ನಿರ್ವಹಣೆಗೆ ಏನು ಬೇಕು, ರಕ್ಷಣೆಗೆ ಏನು ಬೇಕು, ನಮ್ಮ ಸರ್ಕಾರ ಎಲ್ಲ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಶುರು ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಇಲ್ಲಿ ಮಾಡಿದ್ದೇವೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಇಲ್ಲಿ ಯಾರಾದರೂ ಗೋ ಮೇಲೆ ಪ್ರೀತಿ ಇದ್ದು ಸಂಘ ಸಂಸ್ಥೆಗಳು ಬಂದು ನಾವು ಒಮ್ಮೆ ಇದನ್ನು ರಕ್ಷಣೆ ಮಾಡ್ತೇವೆ, ಅದ್ರ ಜೊತೆ ನಾವು ಕೈ ಜೋಡಿಸ್ತೇವೆ ಅಂದರೆ ನಾವು ಕೊಡಲಿಕ್ಕೂ ರೆಡಿ ಇದ್ದೇವೆ. ಇಲ್ಲ ಅಂದರೆ ಸರ್ಕಾರದಿಂದನೇ ಅದಕ್ಕೆ ಸಂಪೂರ್ಣವಾದಂಥ ವೆಚ್ಚವನ್ನು ಭರಿಸಿ ಗೋಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿದ್ದಾಗೆ, ಆಹಾರದ ಕೊರತೆ ಆಗಲಿ ಅಥವಾ ಅದರ ರಕ್ಷಣೆಗಾಗಲಿ ತೊಂದರೆ ಆಗದೇ ಇದ್ದಾಗೆ ಜವಾಬ್ದಾರಿಯಿಂದ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಅಕ್ರಮ ಗೋ ಸಾಗಾಟ ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ಆಗಾಗ ಪೊಲೀಸರು ಕೂಡ ಗೋಗಳನ್ನು ರಕ್ಷಣೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡಿದಂಥ ಗೋಗಳನ್ನು ನಿರ್ವಹಣೆ ಮತ್ತು ಅವುಗಳನ್ನು ಸಾಕಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತಿದೆ. ಅಂಥ ಗೋಗಳ ಸಂಖ್ಯೆ ಏನಾದರೂ ಜಾಸ್ತಿ ಆದರೆ ಅಥವಾ ಅಂಥ ಗೋಗಳನ್ನು ಹಿಡಿದಂಥ ಗೋಗಳನ್ನು ಇಲ್ಲಿ ಇಡುವಂಥ ಸಂದರ್ಭ ಬಂದರೆ ಅವುಗಳ ನಿರ್ವಹಣೆಗೆ ಮತ್ತು ಇಲ್ಲೇಂದ್ರೂ ಸಿಬ್ಬಂದಿಗಳಿರ್ತಾರೆ ಅಥವಾ ಹೇಗೆ ಸರ್ ಅದು ನಿರ್ವಹಣೆ ಹೇಗೆ ಮಾಡ್ತಾರೆ? ಇಲಾಖೆಯಿಂದ, ಪಶುಸಂಗೋಪನೆ ಇಲಾಖೆಯಿಂದ ನಿರ್ವಹಣೆ ಮಾಡೋದು. ಇಲಾಖೆ ಮುಖ್ಯಸ್ಥರು ಇರ್ತಾರೆ, ಇಲ್ಲಾಂದರೆ ಇಲ್ಲಿ ಈ ತಾಲೂಕಿಗೆ ಸಂಬಂಧಪಟ್ಟಂಥ ಇಲಾಖೆಯ ಡಾಕ್ಟರ್ ಇರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟು ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ನಾವು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಗೋ ರಕ್ಷಣೆ ಮಾಡ್ತೇವೆ. ಗೋ ಅನಾಥ ಆಗಲಿಕ್ಕೆ ಬಿಡೋದಿಲ್ಲ. ಗೋಗೆ ನಮಗೆ ದಿಕ್ಕಿಲ್ಲ ಅಂತ ಆಗಬಾರ್ದು. ಆ ರೀತಿಯಲ್ಲಿ ನಾವು ಅದಕ್ಕೆ ಎಷ್ಟೇ ವೆಚ್ಚ ಆಗಲಿ ಮಾಡ್ತೇವೆ. ನೀವು ಹೇಳಿದರೆ ಎಲ್ಲಾದರೂ ಏನು ಬೇರೆ ಕಡೆಯಿಂದ ಬಂದಂಥದ್ದಿದ್ದರೂ ನಾವಿಲ್ಲಿ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅದಕ್ಕೆ ಆಹಾರ ಕೊಟ್ಟು ಅದರ ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ಉದ್ದೇಶ ಗೋ ರಕ್ಷಣೆ ಮಾಡೋದು. ಇವಿಷ್ಟು ಸಚಿವರಾದಂಥ ಮಂಗಳವಿದರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.